ಎಲ್ಲರಿಗೂ ನನ್ನ ನಮಸ್ಕಾರ. ರಸ್ತೆ ಸರಿ ಇಲ್ಲದೆ ಏನಾದ್ರೂ ಅಪಘಾತ ನಡೆದ್ರೆ, ರಸ್ತೆಯ ಗುಂಡಿಯಲ್ಲಿ ಬಿದ್ದ ಏನಾದ್ರೂ ಆಕ್ಸಿಡೆಂಟ್ಗಳು ನಡೆದ್ರೆ ಅದಕ್ಕೆಲ್ಲ ಯಾರು ಹೊಣೆ? ಹಾಗಾದ್ರೆ ಇಂತಹ ಆಕ್ಸಿಡೆಂಟ್ಗಳು ನಡೆದಾಗ ನೀವು ಪರಿಹಾರವನ್ನ ಪಡೆದುಕೊಳ್ಳಬಹುದಾ? ಇದರ ಕುರಿತಾಗಿ ನಾನಿಂದು ನಿಮಗೆಲ್ಲರಿಗೂ ಮಾಹಿತಿ ನೀಡುತ್ತೇನೆ. ವಿಡಿಯೋವನ್ನ ಪೂರ್ಣವಾಗಿ ನೋಡಿ. 2015ರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ನಡೀತಾ. ಅದ್ಯಾವ್ದಂದ್ರ ವಿಜಯಾರಾಯಣ ಮೆನನ್ ವರ್ಸಸ್ BBMP ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಈ ಒಂದು ಕೇಸ್ ಒಳಗೆ ಏನಾಗುತ್ತಂದ್ರ, ಒಬ್ಬ ವ್ಯಕ್ತಿ ತನ್ನ ಗಾಡಿಯ ಮುಖಾಂತರ ಅಂದ್ರೆ ವಾಹನದ ಮುಖಾಂತರ ರಸ್ತೆಯ ಮೇಲೆ ಹೋಗ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ರಸ್ತೆಯ ಗುಂಡಿಯೊಳಗೆ ಬಿದ್ದು ಅವನಿಗೆ ಆಕ್ಸಿಡೆಂಟ್ ಆಗುತ್ತಾ. ಆವಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ರಸ್ತೆಯ ಮೇಲೆ ಕೇಸ್ ಹಾಕ್ತಾನೆ, ಅಂದ್ರೆ BBMP ಅವರ ಮೇಲೆ ಕೇಸ್ ಹಾಕ್ತಾನೆ. ಈ ಒಂದು ಕೇಸು ಸುಪ್ರೀಂ ಕೋರ್ಟ್ ಅಡಿಗೆ ಹೋಗುತ್ತಾ. ಸುಪ್ರೀಂ ಕೋರ್ಟ್ ಕೊನೆಯದಾಗಿ 2015ರಲ್ಲಿ ತೀರ್ಪು ಕೊಡುತ್ತಾ. ಅದೇನಂತಂದ್ರ, ಸಂವಿಧಾನದ ಆರ್ಟಿಕಲ್ 21 ಏನ್ ಹೇಳುತ್ತಾ ಅಂತಂದ್ರ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸುರಕ್ಷಿತವಾಗಿ ಜೀವಿಸುವಂತಹ ಹಕ್ಕು ಐತಿ ಮತ್ತು ಸುರಕ್ಷಿತವಾಗಿ ವಾಹನಗಳಿಂದ ರಸ್ತೆಯಲ್ಲಿ ಚಲಿಸುವಂತಹ ಹಕ್ಕು ಕೂಡ ಐತಿ. ಅದಲ್ಲದೆ ಇಂತಹ ರೋಡಿನಿಂದ ಅಥವಾ ರಸ್ತೆಯಿಂದ ಏನಾದ್ರೂ ವ್ಯಕ್ತಿಗಳಿಗೆ ಏನಾದ್ರೂ ಆಕ್ಸಿಡೆಂಟ್ ನಡೆದ್ರೆ, ರಸ್ತೆಯ ಗುಂಡಿಯಿಂದ ಏನಾದ್ರೂ ಬಿದ್ದು ಆಕ್ಸಿಡೆಂಟ್ಗಳು ನಡೆದ್ರೆ, ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮರಣ ಆದ್ರೆ ಮತ್ತು ಆ ವ್ಯಕ್ತಿಗೆ ಗಾಯಗಳು ಆದ್ರೆ ಆ ವ್ಯಕ್ತಿಗೆ ಆ ಒಂದು BBMP ಅವರು ಅಂದ್ರೆ ಮುನ್ಸಿಪಾಲಿಟಿಯವರು, ಸ್ಥಳೀಯ ಸಂಸ್ಥೆಗಳು ಅವರಿಗೆ ಪರಿಹಾರವನ್ನ ಒದಗಿಸಿಕೊಡಬೇಕು ಅಂತ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಹೇಳ್ತು ಕೊನೆಯದಾಗಿ. ಅದಲ್ಲದೆ ಇಂತಹ ಏನಾದ್ರೂ ನಿಮ್ಮ ಜೀವನದಲ್ಲೂ ಕೂಡ ಏನಾದ್ರೂ ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಏನಾದ್ರೂ ರಸ್ತೆ ಸರಿ ಇಲ್ಲದೆ ಆಕ್ಸಿಡೆಂಟ್ಗಳು ನಡೆದ್ರೆ ನೀವು ಮೌನವಾಗಿರಬೇಡಿ. ಯಾಕಂದ್ರೆ ಕಾನೂನು ಯಾವತ್ತು ನಿಮ್ಮ ಪರ ಅಂತ ಹೇಳ್ತಾ, ಹೆಚ್ಚಿನ ಕಾನೂನು ವಿಷಯಗಳಿಗಾಗಿ ನನ್ನ ಫೇಸ್ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.